ಸಿರಾಜ್ಗೆ ಖಡಕ್ ವಾರ್ನಿಂಗ್ ಇಟ್ಟಿದ್ದಾರೆ. ಆಟವನ್ನ ಸಂಭ್ರಮಿಸಬೇಕು, ಅದು ಬಿಟ್ಟು ಆಪೋನೆಂಟ್ ಪ್ಲೇಯರ್ಸ್ಗಳ ಜೊತೆ ಕಿರಿಕ್ ಮಾಡಿಕೊಳ್ಳೋದಲ್ಲ. ಅಗ್ರೆಸಿವ್ ಆಟ ಆಡಿ ಬೇಡ ಅನ್ನಲ್ಲ, ಆದರೆ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಅಲ್ಲ ಎಂದು ಹಿಟ್ ಮ್ಯಾನ್ ಸಿರಾಜ್ಗೆ ಡಿಸಿಪ್ಲಿನ್ ಪಾಠ ಹೇಳಿಕೊಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಮೊಹಮ್ಮದ್ ಸಿರಾಜ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿರೋ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಸಿರಾಜ್ಗೆ ಖಡಕ್ ವಾರ್ನಿಂಗ್ ಇಟ್ಟಿದ್ದಾರೆ. ಆಟವನ್ನ ಸಂಭ್ರಮಿಸಬೇಕು, ಅದು ಬಿಟ್ಟು ಆಪೋನೆಂಟ್ ಪ್ಲೇಯರ್ಸ್ಗಳ ಜೊತೆ ಕಿರಿಕ್ ಮಾಡಿಕೊಳ್ಳೋದಲ್ಲ. ಅಗ್ರೆಸಿವ್ ಆಟ ಆಡಿ ಬೇಡ ಅನ್ನಲ್ಲ, ಆದರೆ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಅಲ್ಲ ಎಂದು ಹಿಟ್ ಮ್ಯಾನ್ ಸಿರಾಜ್ಗೆ ಡಿಸಿಪ್ಲಿನ್ ಪಾಠ ಹೇಳಿಕೊಟ್ಟಿದ್ದಾರೆ. ಏನೇ ಆಗಲಿ ಗೆರೆ ದಾಟಿ ಯಾವುದು ಅತಿಯಾಗಬಾರದು ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಮತ್ತು ಸಿರಾಜ್ ನಡುವಿನ ಗಲಾಟೆಗೆ ತೆರೆ ಎಳೆದಿದ್ದಾರೆ. ರೋಹಿತ್ ಶರ್ಮಾ ಏನಂದ್ರು? ಸಿರಾಜ್ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್. ಆತ ಇಂದು ಯಶಸ್ವಿಯಾಗಲು ಕಾರಣ ಅಗ್ರೆಸಿವ್ ಆಗಿರುವುದು. ಆಕ್ರಮಣಕಾರಿ ಆಟದಿಂದಲೇ ಇಲ್ಲಿಯವರೆಗೂ ಬಂದಿದ್ದಾರೆ. ನಾನು ಸದಾ ಸಿರಾಜ್ ಬೆಂಬಲವಾಗಿ ನಿಲ್ಲುತ್ತೇನೆ. ಭಾರತ ಆಸ್ಟ್ರೇಲಿಯಾ ಮಧ್ಯೆ ಪಂದ್ಯ ಇರುವಾಗ ಈ ರೀತಿಯ ಘಟನೆಗಳು ನಡೆಯುವುದು ಸಾಮಾನ್ಯವಾಗಿದೆ. ನಾನು ಒಟ್ಟಾರೆ ಗೇಮ್ ಬಗ್ಗೆ ಮಾತನಾಡಬಹುದು, ಒಂದು ಘಟನೆ ಬಗ್ಗೆ ಮಾತನಾಡಲು ಆಗಲ್ಲ ಎಂದರು. ಸಿರಾಜ್ಗೆ ಎಚ್ಚರಿಕೆ ಕೊಟ್ಟ ರೋಹಿತ್. ನನಗೆ ಸಿರಾಜ್ ಅಗ್ರೆಸಿವ್ನೆಸ್ ಇಷ್ಟ, ಆದರೆ ಅತಿಯಾದ ಅಗ್ರೆಸಿವ್ನೆಸ್ ಅಲ್ಲ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಎಲ್ಲದಕ್ಕೂ ಮಿತಿ ಇದೆ. ಯಾರು ಮಿತಿಯನ್ನ ಮೀರಬಾರದು. ಒಂದು ಸಣ್ಣ ಗೆರೆ ಇರುತ್ತದೆ, ಅದನ್ನ ದಾಟಿದ್ರೆ ಯಾರಿಗೂ ಒಳ್ಳೆಯದಲ್ಲ ಎಂದು ಮೊಹಮ್ಮದ್ ಸಿರಾಜ್ಗೆ ರೋಹಿತ್ ಶರ್ಮಾ ವಾರ್ನಿಂಗ್ ಕೊಟ್ರು. ಮ್ಯಾಚ್ನಲ್ಲಿ ಆಗಿದ್ದೇನು? ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದ ಭಾರತ 180 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದಕ್ಕೆ ಉತ್ತರವಾಗಿ ಆಸ್ಟ್ರೇಲಿಯಾ 337 ರನ್ ಗಳಿಸಿ 157 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲೇ ಭಾರತ 175 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಆಸ್ಟ್ರೇಲಿಯಾ 19 ರನ್ಗಳ ಗುರಿಯನ್ನ ಕೇವಲ 3.1 ಓವರ್ನಲ್ಲಿ ಮುಟ್ಟಿತ್ತು. ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ 290ಕ್ಕೂ ಹೆಚ್ಚು ರನ್ಗಳಿಂದ ಗೆದ್ದು ವಿಶ್ವ ದಾಖಲೆ ಬರೆದಿದ್ದ ಟೀಂ ಇಂಡಿಯಾ ಎರಡನೇ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಮುಗ್ಗರಿಸಿದೆ. ಅಡಿಲೇಡ್ನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಹೀನಾಯ ಸೋಲು ಕಂಡಿದೆ. ಇನ್ನು ಟೀಂ ಇಂಡಿಯಾ ಸೋಲಿನ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತನಾಡಿದ್ದಾರೆ. ಇದು ನಮಗೆ ನಿರಾಶಾದಾಯಕ ವಾರ. ನಾವು ಉತ್ತಮ ಪ್ರದರ್ಶನ ನೀಡಲಿಲ್ಲ. ಆಸ್ಟ್ರೇಲಿಯಾ ನಮಗಿಂತ ಚೆನ್ನಾಗಿ ಆಡಿದೆ. ಸಿಕ್ಕ ಅವಕಾಶ ಬಳಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಎಂದರು. ಮೊದಲ ಟೆಸ್ಟ್ ಬಗ್ಗೆ ಏನಂದ್ರು ರೋಹಿತ್? ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾವು ವಿಶೇಷ ದಾಖಲೆ ಮಾಡಿದ್ದೆವು. ಪ್ರತಿ ಟೆಸ್ಟ್ ಪಂದ್ಯದಲ್ಲೂ ಹಲವಾರು ಸವಾಲುಗಳು ಇರುತ್ತವೆ. ಪಿಂಕ್ ಬಾಲ್ನೊಂದಿಗೆ ಆಡುವುದು ಸವಾಲಿನ ಆಟ ಎಂಬುದು ನಮಗೆ ಗೊತ್ತಿತ್ತು. ಗಬ್ಬಾದಲ್ಲಿ ನಡೆಯಲಿರೋ 3ನೇ ಟೆಸ್ಟ್ಗಾಗಿ ಎದುರು ನೋಡುತ್ತಿದ್ದೇವೆ ಎಂದರು. ಸೋಲಿಗೆ ಕಾರಣವಿಚ್ಚಿಟ್ಟ ರೋಹಿತ್. 3ನೇ ಟೆಸ್ಟ್ನಲ್ಲಿ ಚೆನ್ನಾಗಿ ಆಡುವ ಭರವಸೆ ಹೊಂದಿದ್ದೇವೆ. ಪರ್ತ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ಕಾರಣದಿಂದಲೇ ಗೆದ್ದಿದ್ದೆವು. ಅಡಿಲೇಡ್ನಲ್ಲಿ ಟೀಂ ಇಂಡಿಯಾದ ಆಟಗಾರರು ಚೆನ್ನಾಗಿ ಆಡಲಿಲ್ಲ, ಹಾಗಾಗಿ ಸೋತೆವು. ಇದರ ಕುರಿತು ಚರ್ಚೆ ಮಾಡುತ್ತೇವೆ ಎಂದರು. ಭಾರತಕ್ಕೆ ಹೀನಾಯ ಸೋಲು. ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದ ಭಾರತ 180 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದಕ್ಕೆ ಉತ್ತರವಾಗಿ ಆಸ್ಟ್ರೇಲಿಯಾ 337 ರನ್ ಗಳಿಸಿ 157 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 175 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಆಸ್ಟ್ರೇಲಿಯಾ 19 ರನ್ಗಳ ಗುರಿಯನ್ನು ಕೇವಲ 3.1 ಓವರ್ನಲ್ಲಿ ಗೆಲುವಿನ ಕೇಕೆ ಹಾರಿಸಿತು. ಒಟ್ಟಿನಲ್ಲಿ ನನಗೆ ಸಿರಾಜ್ ಅಗ್ರೆಸಿವ್ನೆಸ್ ಇಷ್ಟ, ಆದರೆ ಅತಿಯಾದ ಅಗ್ರೆಸಿವ್ನೆಸ್ ಅಲ್ಲ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಎಲ್ಲದಕ್ಕೂ ಮಿತಿ ಇದೆ. ಯಾರು ಮಿತಿಯನ್ನು ಮೀರಬಾರ್ದು. ಒಂದು ಸಣ್ಣ ಗೆರೆ ಇರುತ್ತದೆ, ಅದನ್ನು ದಾಟಿದ್ರೆ ಯಾರಿಗೂ ಒಳ್ಳೆಯದಲ್ಲ ಎಂದು ಮೊಹಮ್ಮದ್ ಸಿರಾಜ್ಗೆ ರೋಹಿತ್ ಶರ್ಮಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.